ಆ ರಾಜ್ಕುಮಾರ್ ನೋಡೋಕ್ಕೆ ಅಷ್ಟು ಜನ ಇರ್ತಾರೆ. ಇನ್ನು ನೀವು ಹೋಗ್ಬಿಟ್ರೆ ಗತಿ ಏನಾಗಬೇಕಾದ ಟೆಂಟೇ ಕಿತ್ತಾಕ್ಬಿಡ್ತಾರೆ ನಾಟಕದವ್ರು. ಏನಯ್ಯ ಇದು ಊರ್ ಜನ ಎಲ್ಲ ನೋಡ್ತಾರೆ, ನಾನು ನೋಡ್ಬಾರ್ದೇನ ಅವನ್ನ ಅಂದ್ಕೊಂಡು ಹೋಗಿದ್ದಾರೆ ಅವರು. ಗಾಜನೂರ್ಗೆ ಹೋಗ್ತಿದ್ರಂತೆ. ಈಗ ಹೋಗು ಥಿಯೇಟರ್ ಹತ್ರ ಡ್ರೈವರ್ಗೆ. ಅದೇ ಅವಾಗ 3 ಕೋಟಿ ಕನ್ನಡಿಗರಿದ್ರು ಅಣ್ಣವ್ರ ಕಾಲಕ್ಕೆ. ಈಗ 7 ಕೋಟಿ ಕನ್ನಡಿಗರು. ಮತ್ತೆ ಅಭಿಮಾನ ಎಲ್ಲಿಗೆ ಎತ್ತರವಾಗಿದೆ. ಆದ್ದರಿಂದ 3 ಕೋಟಿ ಕನ್ನಡಿಗರು ಹೋಗಿ ಈಗ 7 ಕೋಟಿ ಕನ್ನಡಿಗರು. 7 ಕೋಟಿ ಮಾರ್ತಾಂಡ ಇಲ್ಲೇ ಇದ್ದಾರೆ, ಅಲ್ಲೇ ನಾವು ಇದ್ದೀವಿ. 7 ಕೋಟಿ ಕನ್ನಡಿಗರಾಗಿದ್ದೀವಿ. ಮತ್ತು ಅಭಿಮಾನ ಹೆಚ್ಚಾಗುತ್ತೆ ಹೊರತು ಕಮ್ಮಿ ಅಂತೂ ಆಗೋದಿಲ್ಲ. ಈಗ ರಾಜ್ಕುಮಾರ್ ಇರಬೇಕಾಗಿತ್ತು ಅಂತ ನೀವು ಹೇಳಿದ ಹಾಗೆ, ರಾಜ್ಕುಮಾರ್ ಯಾವತ್ತಿಗೂ ಇರ್ತಾರೆ. ಅವರ ಪಾತ್ರಧಾರಿ. ನಾನು ರಂಗಭೂಮಿಯಲ್ಲಿ ಬಂದು ಅಭಿನಯಿಸೋದಕ್ಕೆ ನಾನಿದ್ದೇನೆ. ಅದರಿಂದ ಅದನ್ನು ಬೆಳೆಸ್ಕೊಂಡು ಹೋಗೋಣ. ಮತ್ತು ಎಷ್ಟು ಪ್ರದರ್ಶನಗಳು, ಅದು ಏನಿಲ್ಲ. ಯಾಕಂದರೆ ಇಷ್ಟಪಟ್ಟು ಕರೀತಾರ ಅಂದಾಗ, ನನಗೆ ಈ ಕೊರೋನಾ ಬಂದಾಗ ಅಷ್ಟೇ ಸ್ವಲ್ಪ ನನಗೆ ಬಂತು, ಆವಾಗಲೂ ಬಂತು. ನಾನು ಕಡ್ಡಾಯ, ಯಾಕೆಂದರೆ ಸರ್ಕಾರ ವಿನಂತಿ ಮಾಡ್ಕೊಳ್ತಾ ಇತ್ತು, ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಬೇಕು. ನಾವು ಕೂಡ ಒಂದು ಆ ಸ್ಥಾನದಲ್ಲಿರೋರು. ಅದರಿಂದ ಕಡಿಮೆ ಮಾಡ್ಕೊಂಡ್ವಿ ನಾವು. ಅದು ಬೇಡ, ಅದು ಅವರ ನಿಯಮಗಳನ್ನು ಉಲ್ಲಂಘಿಸಿ ಹೋಗಬಾರ್ದು ಅನ್ನೋದು ಬಿಟ್ಟರೆ, ಮತ್ತೆ ಡಬಲ್ಲು ಹೋಗ್ತಾ ಇದೆ ಈಗ ಕಾರ್ಯಕ್ರಮಗಳು. ಹೋದಲ್ಲೆಲ್ಲ ಬೆಲೆ ಕಟ್ಟೋಕ್ಕಾಗಲ್ಲ ಅವ್ರಿಗೆ, ಅಭಿಮಾನಿಗಳಿಗೆ. ಆ ನೋಡೋ ದೃಷ್ಟಿ ಇದೆಯಲ್ಲ, ನನ್ನನ್ನು ಒಂದು ಡೈಲಾಗ್ ಹೊಡೆದು ಒಂದು ಮಾತಾಡಿಸಿ ಹೇಳ್ತಿದ್ದಾಗ ಅವ್ರು ಕೇಳ್ತಾನೆ ಇರ್ತಾರೆ. ನಾನು ಯಾಕಪ್ಪ ಸುಮ್ಮನೆ ಕೂತ್ರಿ ಅಪ್ಪಾಜಿ ಅಂತಾರೆ. ಆಮೇಲೆ ಅವ್ರು ನೋಡೋ ಭಾವನೆಗೆ ಹೋಗೋ ಮಟ್ಟಕ್ಕೆ ನಾನು ನೋಡ್ತಾ ಇದ್ದಾರಲ್ಲ, ಅವ್ರು ಮುಗ್ಧರಾಗಿ ಬಿಡ್ತಾರೆ. ಏನೋ ಹೇಳ್ತಾರೆ, ಆ ಅಣ್ಣವ್ರು ಏನೋ ಹೇಳ್ತಾರೆ ಅಂತ ಅದನ್ನು ಕೇಳ್ತಾರೆ, ಗಮನ ಬಿಟ್ಟು ಕೇಳ್ತಾರೆ. ಹಾಡುಗಳು ಅಷ್ಟೇ, ಅದು ಎಷ್ಟು 1000 ಜನ ಹಾಡಿರಲಿ ಅವ್ರ ಥರ, ಅದು ಅಶೋಕ್ ಬಸ್ತಿನೇ ಹಾಡಬೇಕು ಅಂತ ಕೇಳ್ತಾರೆ. ಮತ್ತು ಈ ದಾಖಲೆಗಳು ಇದಾವಲ್ಲ ಇವು, ನನಗೆ ಈಗ 21,000 ಆಗೋಯ್ತು ಕಾರ್ಯಕ್ರಮ. 21,000. ಇದು ಆಯದೆ 35 ವರ್ಷದಿಂದ 25. ಹೌದು, 21,000. ಈಗ ಮೊನ್ನೆ ಧಾರವಾಡ ಹಂಸಲೇಖ ಕರೆದಿದ್ರು, ಅಲ್ಲಿ ಯಾವುದು ಕಿತ್ತೂರು ಉತ್ಸವಕ್ಕೆ ಹೋಗಿದ್ದೆ. ಹುಟ್ಟಿದ್ದಾರೆ ಕನ್ನಡದಲ್ಲಿ ಅವರೇ ಬರೆದಿದ್ದಲ್ಲ, ಅವರು ಈ ಹಾಡು ಅಭಿನಯಿಸು ಅವರೇ ಬಂದು ನನ್ನ ಜೊತೆ ಕುಣಿದ್ಬಿಟ್ರು. ಹಂಸಲೇಖ ಪಾಪ ಅಣ್ಣವ್ರ ಜೊತೆಗೆ ಅವರು ಕುಣಿದಿದ್ದಿಲ್ಲ ಏನೋ, ನನ್ನ ಜೊತೆಗಂತೂ ಕುಣಿದ್ರಪ್ಪ ಕಿತ್ತೂರು ಉತ್ಸವದಲ್ಲಿ. ಅದಾದಮೇಲೆ ಧಾರವಾಡಕ್ಕೆ ಬಂದೆ. ಅಲ್ಲಿ ಸ್ನೇಹಿತರು, ಎಲ್ಲೂ ಹೋದಲ್ಲೆಲ್ಲ ಅಭಿಮಾನಿಗಳು. ಅವರು ಅಪ್ಪಾಜಿ ನೆನಪು ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ, ನಿಮ್ಮ ಮಗನೇ ಅಪ್ಪು ಪಾತ್ರ ಮಾಡ್ತಾರ, ಈಗ ಅವರ ಪುಣ್ಯ ಸ್ಮರಣೆ ಬಂತು ಅಂದರು. ಯಾಕೆ ಆಗ್ಬಾರ್ದು, ಮಾಡ್ರಿ ಅಂದೆ. ತಮ್ಮ ಮಗನ ಬಗ್ಗೆ ನಾನು ಕೇಳಬೇಕು, ಯಾಕಂದ್ರೆ ಹೌದು, ತಮ್ಮ ಜೊತೆಗೆ ಎಲ್ಲ ಕಾರ್ಯಕ್ರಮದಲ್ಲೂ ನಿಮ್ಮ ಮಗ ಕಾಣ್ತಾರೆ. ನಿಮಗೆ ನಾನೇ ಒಂದು ಕ್ಷಣ ಬೆರಗಾಗ್ಬಿಡ್ತೀವಿ. ಯಾಕಂದ್ರೆ ಒಂದ್ ಕಡೆ ರಾಜ್ಕುಮಾರ್ ಮತ್ತೊಂದ್ ಕಡೆ ಪುನೀತ್ ಅವ್ರು ಬಂದ್ರ, ಅಷ್ಟು ಕನ್ಫ್ಯೂಸ್ ಆಗುತ್ತೆ. ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳಿ, ನಾನು ಇರೋ ಒಬ್ಬ ಮಗ. ಅವನು ಹೇಗೆ ಅಪ್ಪು ಚಿಕ್ಕ ಬಾಲನಟನಾಗಿ ಬಂದೋ ಅದೇ ಥರ ಮಾಡಿದ್ದಾನೆ. ಭಾಳ ಜನ ಗುರುತಿಸಿಲ್ಲ ಅಷ್ಟೇ. ಅವನು ಬಾಲನಟನಾಗಿ ಅಪ್ಪು ಏನೇನು ಮಾಡಿದಾರೆ ಎಲ್ಲ ಪಾತ್ರ ನನ್ನ ಜೊತೆಲಿ ಮಾಡಿದ್ದಾನೆ. ಅವನು ಯಾರಿವನು ಮಾಡಿದ್ದಾನೆ. ಇದು ಯಾವುದು ಪ್ರಹ್ಲಾದದಲ್ಲಿ ಅದನ್ನು ಮಾಡಿದ್ದಾನೆ. ಹೀಗೆ ಬಬ್ರವಾಹನ ಒಂದು ಕಡೆ 2 ವಾದಗಳು ಅದು ಮಾಡಿದ್ದಾನೆ. ಹಾಗೆ ಮಾಡ್ತಾ ಮಾಡ್ತಾ ಈಗ ನನಗೆ ನಂಬಕ ಅವನು ಈ ಬೆಳೆದ ನಿಂತ ಅಪ್ಪು ಇದ್ರಲ್ಲ, ಪವರ್ ಸ್ಟಾರ್ ಆದ್ರಲ್ಲ, ಹಂಗೆ ಕಾಣ್ತಾನೆ ಈಗ. ಅದಕ್ಕೆ ಏನಂತ ಅವರು ಅಲ್ಲೂ ಕೂಡ ಒಂದು ಸವಾಲು. ನಮ್ಮವ್ವ ರಾಜ್ಕುಮಾರ್ ಥರ ನನಗೆ ಹೋಲಿಕೆ ಕೊಟ್ಟು ಜನ್ಮ ಕೊಟ್ಟಿದ್ದಾರೆ ನೋಡಿ. ಅವರವ್ವ ಅವನಿಗೆ ಅಪ್ಪು ಥರ ಜನ್ಮ. ಅದಂತ ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ಹಾಡಿದೆಯಲ್ಲ, ಅವ್ರ ಅವ್ವನೂ ಅವನು ಯಾರಿಗೂ ಕಮ್ಮಿ ಇಲ್ಲ, ಹಂಗಾಯ್ತದು. ಅದಕ್ಕೆ ಆ ಅಪ್ಪು ನೆನಪು ಅಂತ ಕಾರ್ಯಕ್ರಮ ಇಟ್ಕೊಂಡ್ರು. ಅದೇನು ಜನ ಯಪ್ಪ, ಅಪ್ಪು ಅಭಿಮಾನಿಗಳನ್ನ ಈ ನನಗೇ ನಂಬಕ್ಕಾಗಲಿಲ್ಲ. ಯಾರು ಅಭಿನಯ ಮಾಡ್ತಾ ಇದ್ದಾರೆ, ಅಪ್ಪು ಹೋಗಿದ್ದಾರೆ ಅಂತ ಹೆಂಗೆ ಹೇಳಕ್ಕೆ ಸಾಧ್ಯ? ಅವರು ಎಲ್ಲ ಹಾಡುಗಳು, ಅವರ ಡ್ಯಾನ್ಸ್ಗಳು ಎಲ್ಲ ಮಾಡಿದಾಗ ಅಪ್ಪು ಇದ್ದಾರೆ ಬಿಡಪ್ಪ ನಮ್ಮ ಜೊತೆಗೆ ಅನ್ನೋ ಭಾವ. ಮತ್ತು ಅವರು ಇಲ್ಲಿ ನಮ್ಮ ಕಲಾಮಂದಿರ ಏನು ಭೂಮಿ ಪೂಜೆ ಮಾಡೋಕ್ಕೆ ಬಂದಿದ್ರಲ್ಲ, ಅಪ್ಪು ಬಂದಿದ್ದರು.
ಮಾರ್ಚ್ 3ನೇ ತಾರೀಕು ನಮ್ಮ ಗುರು ಪುಟ್ಟರಾಜ ಗವಾಯಿಗಳ ಜನ್ಮದಿನ. ಅದು ಮಾರ್ಚ್ 3. ಅಂದರೆ ಈ ನಾನು ಪೂಜೆ ಮಾಡಿಸ್ಬೇಕು, ಯಾರನ್ನ ಕರ್ಸೋಣ ಅಂತ ಯೋಚನೆಯಲ್ಲಿದ್ದೆ. ನನ್ನ ಮಗನೇ ಹೇಳಿದ್ದು, ಅಪ್ಪು ಕರ್ಸೋಣ ಅಪ್ಪಾಜಿ ಅಂದ. ಅಪ್ಪು ಮಗುವಾಗಿದ್ದಾಗ ಎತ್ತಾಡಿಸಿದ್ದೀನಿ, ಈಗ ಅಪ್ಪು ಅಲ್ಲಪ್ಪ, ಅಣ್ಣವ್ರನ್ನ ಮೀರಿಸೋ ಮಟ್ಟಕ್ಕೆ ದೊಡ್ಡ ಕಲಾವಿದ ಆತ, ಈಗ ಸಿಗ್ತಾರ ನಮಗೆ, ಮಾತಾಡಿಸ್ತಾರ ಅಂದೆ. ಬನ್ನಿ ಅಪ್ಪಾಜಿ ಹೋಗೋಣ ಅಂತ ನಾನು ಕರ್ಕೊಂಡೋಗಿ ಒಂದು ಅಡ್ರೆಸ್ ಕಾರ್ಡ್ ಕೊಟ್ಟು ಕಳಿಸಿದ್ರು ಒಳಗಡೆ. ಆ ಅಡ್ರೆಸ್ ಕಾರ್ಡ್ ತಗೊಂಡು ಅವರೇ ಹೊರಗೆ ಬಂದುಬಿಟ್ರು. ಅಪ್ಪು ಚಡ್ಡಿ ಮೇಲೆ ಮಗು ಥರ ಇದ್ದಂಗೆ ಈಗಲೂ ಹಂಗೆ ಬರ್ತಾರಲ್ಲಪ್ಪ. ಎದ್ದು ನಿಂತ ನಾನು ಕೂತ್ಕೊಳ್ಳಿ ಅಂತ ನನ್ನ ಕೂರಿಸಿದ್ರು. ಏನು ಬಂದಿದ್ದು ಭಾಳ ದಿವಸ, ನಾವು ಬಾಲ್ಯದಿಂದ ನಿಮ್ಮನ್ನು ನೋಡ್ತಾ ಬಂದಿದ್ವಿ, ಅಪ್ಪಾಜಿ ಥರ ಪಾತ್ರ. ನಿಜವಾಗ್ಲೂ ನಮ್ಗೆ ಭಾಳ ಖುಷಿ ಆಗ್ತಾಯಿದೆ, ಭಾಳ ಚೆನ್ನಾಗಿ ಮಾಡ್ತೀರಿ ಅಪ್ಪಾಜಿ ಅಂತಂದಾಗ, ಇದೇನಪ್ಪ ಎಲ್ಲ ನೆನಪಿಟ್ಟಿದ್ದಾರೆ. ಅಪ್ಪು ನಾನು ಅವ್ರ ಅಣ್ಣನ ಸಿನಿಮಾ ಶಿವಣ್ಣಂದು ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರ ಪೂಜೆ ಇದ್ದಾಗ ಶಿವಣ್ಣನೇ ಕರ್ಕೊಂಡು ಹೋಗಿದ್ರು ನನ್ನ. ಅಪ್ಪಾಜಿ ನಾನು ನೋಡಿ ಅಲ್ಲಿರೋರಿಗೆಲ್ಲ ಡೈಲಾಗ್ಗಳು ಕೇಳಿಸಿ ಅವರು ಮೀಸೆ ನನಗಂಟಿಸಿದ್ರು. ಆ ಮೀಸೆ ಹಂಗೆ ಇಟ್ಕೊಂಡಿದ್ದೀನಿ ನಾನು. ಅದೊಂದು ತುಂಬಾ ಇಂಟ್ರೆಸ್ಟಿಂಗ್. ಹೌದೌದು. ರಾಜ್ಕುಮಾರ್ ಅವ್ರನ್ನ ಭೇಟಿ ಮಾಡುವಂತ ಸಂದರ್ಭ ಇದು. ಅದು ನಮ್ಗೆ ಸ್ವಲ್ಪ ಎಳೆಯಾಗಿ. ಇಲ್ಲ, ಭೇಟಿ ಅಂದರೆ ಅವ್ರನ್ನ ನೂರಾರು ಸರಿ ಭೇಟಿ ಮಾಡಿದ್ದೀನಿ. ಅಂದರೆ ಆತ್ಮೀಯವಾಗಿ, ಪಾಪ ದೊಡ್ಡವರು ಅವರು. ನಾನು ಅವ್ರ ಜೊತೆಗೆ ಇನ್ನೂ ದೊಡ್ಡವರು ಇದ್ರಲ್ಲ, ಸಾಹಿತ್ಯ ರತ್ನ ಉದಯ್ ಶಂಕರ್ ಅವರು, ಅಂಥವರೆಲ್ಲ ಇರುವಾಗ ನಾನು ಹುಡುಗ ಪಾತ್ರ ನೋಡಿಕೊಂಡು, ಪಾತ್ರ ಪ್ರೀತಿ ಮಾಡಿಕೊಂಡು ಅವ್ರ ಹತ್ರಕ್ಕೆ ಹೋಗ್ತಾ ಇರಲಿಲ್ಲ. ನಾನು ದೂರದಿಂದ ನಮಸ್ಕಾರ ಅಂತಿದ್ದೆ ನಾನು. ಹಾಗೆಲ್ಲ ಅದು ನನ್ನ ಅಭ್ಯಾಸ. ಅದು ಆ ಥರ ಬೆಳೆದು ಬಂದಾಗ ಮಂಡ್ಯ ಕ್ಯಾಂಪಲ್ಲಿ ಒಂದು ಸರಿ ನಮ್ಮದೇ ಪಾತ್ರ, ಅದು ಪ್ರಹ್ಲಾದ್ ಪಾತ್ರ ನಂದು. ಹಿರಣ್ಯಕಶ್ಯಪನ ಅವತಾರದಲ್ಲಿದ್ದೀನಿ. ನಂದು ನಾಟಕದಲ್ಲಿ ನಡೀತಾ ಇತ್ತು. ಅದ್ರದ್ದೊಂದು ಅಣ್ಣವ್ರದ್ದೇ ಒಂದು ದೊಡ್ಡ ಕಟೌಟ್ ಮಾಡಿ ಹಾಕ್ಸಿತ್ತು ರೋಡ್ಗೆ, ಮೈಸೂರು ಬೆಂಗಳೂರು ರೋಡ್ಗೆ. ಅದು ಇವರು ಈ ಕಡೆಯಿಂದ ಇವರು ಎಲ್ಲ ನನ್ನಾಗೆ ಇದ್ದಾರಲ್ಲ ಇವರು ಅಂತ ಹೇಳಿ ಅವ್ರ ಡ್ರೈವರ್ ಹೇಳಿದೆ, ಅವ್ನು ಜೂನಿಯರ್ ರಾಜ್ಕುಮಾರು. ಹೌದಾ, ಇದು ನಾನು ಅಲ್ವಾ? ನಿಮ್ದಲ್ಲ ಅಪ್ಪಾಜಿ ಅದು, ನೋಡಿ ಅವನು ಎಲ್ಲ ಸೇಮ್ ನಿಮ್ಮ ಥರನೇ ಮಾಡ್ತಾನೆ, ಅವನದು ಫೋಟೋ ಅದು. ನೀನು ಮನೆಗೆ ಏನ ಇದು, ನಾಟಕ ಥಿಯೇಟ್ರ್ ಹತ್ರ ಹೋಗ್ಬಿಡು, ನೋಡ್ಕೊಂಡು ಹೋಗೋಣ ಅಂದರು. ಅದನ್ನು ನೋಡಿ ಅವನ ಡ್ರೈವರು, ಏನಣ್ಣ ನೀವು ಈಗ ಅಲ್ಲಿ ಹೋಗ್ಬಿಟ್ರೆ ನಾಟಕದಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ ನೋಡೋಕ್ಕೆ, ಆ ರಾಜ್ಕುಮಾರ್ ನೋಡೋಕ್ಕೆ ಅಷ್ಟು ಜನ ಇರ್ತಾರೆ, ಇನ್ನು ನೀವು ಹೋಗ್ಬಿಟ್ರೆ ಗತಿ ಏನಾಗಬೇಕಾದ ಟೆಂಟೇ ಕಿತ್ತಾಕ್ಬಿಡ್ತಾರೆ ನಾಟಕದವ್ರು. ಹೌದು, ಥಿಯೇಟ್ರ್ ಹತ್ರ ಬರಬೇಕು ಅಂತ ಡ್ರೈವರಿಗೆ ಕೇಳಿದ್ದಾರೆ. ಡ್ರೈವರ್ ಆಗಲ್ಲ ಅಂದರು. ಏನಯ್ಯ ಇದು ಊರು ಜನ ಎಲ್ಲ ನೋಡ್ತಾರೆ, ನಾನು ನೋಡಬಾರ್ದೇನ ಅವನ್ನ ಅಂದ್ಕೊಂಡು ಹೋಗಿದ್ದಾರೆ ಅವರು. ಗಾಜನೂರಿಗೆ ಹೋಗ್ತಿದ್ರಂತೆ. ಗಾಜನೂರಿಗೆ ಹೋಗಿ ಮತ್ತೆ ವಾಪಸ್ ಬರುವಾಗ ಮಧ್ಯರಾತ್ರಿ, ಅಂದರೆ 3 ಗಂಟೆ ಸಮಯ, ಎಲ್ಲ ಮಲಗಿದಾರಲ್ಲ, ನಾಟಕದವರು ಮಲಗಿದ್ದಾರೆ, ಊರು ಜನನೂ ಮಲಗಿದ್ದಾರೆ. ಇವರು ಬರ್ತಾಯಿದ್ದಾರೆ ವಾಪಸ್ ಬೆಂಗಳೂರಿಗೆ. ಬರಬೇಕಾದ್ರೆ ಮತ್ತೆ ಈಗ ಹೋಗು ಥಿಯೇಟ್ರ್ ಹತ್ರ ಡ್ರೈವರ್ಗೆ. ಅವ್ರು ಈಗ ಯಾರು ಇರ್ತಾರಲ್ಲಿ, ನೀವು ಹೋಗಪ್ಪ ಅಂದ್ರಂತ. ಬರುವಾಗ ಮಧ್ಯರಾತ್ರಿ. ಇವ್ರು ನಾಟಕದವರಲ್ಲ ರಾಜ್ಕುಮಾರ್ ಅವ್ರು, ಗೊತ್ತವ್ರಿಗೆ.